ಹಾಯ್ ಗೆಳೆಯರೆ, ನಿಮ್ಗೆ ಇವತ್ತು ಒಂದು ಒಳ್ಳೆ ಇನ್ಫಾರ್ಮೇಷನ್ ಇದೆ. ದಯವಿಟ್ಟು ಎಲ್ಲರೂ ಫುಲ್ ವಿಡಿಯೋ ನೋಡಿ. ಇವಾಗ ನೋಡ್ತಿದ್ರಲ್ವ, ಇದು ಜಯನಗರದಿಂದ ರಾಮಕೃಷ್ಣ ಆಸ್ಪತ್ರೆ ಇದೆಯಲ್ಲ, ಅಲ್ಲಿಂದ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಾ ಇದ್ದೀನಿ. ಇದು ರಾಮಕೃಷ್ಣ ಆಸ್ಪತ್ರೆಯಿಂದ ಸಿಗ್ನಲ್ ಇದು. ಈ ಸಿಗ್ನಲಲ್ಲಿ ನಿಮಗೆ ಎಕ್ಸಾಕ್ಟಾಗಿ ರಾಘವೇಂದ್ರ ಸ್ವಾಮಿ ಟೆಂಪಲ್ ಸಿಗುತ್ತೆ. ಈ ಸಿಗ್ನಲ್ನ ಜಂಪ್ ಮಾಡಿ ಸ್ವಲ್ಪ ಮುಂದೆ ಹೋದರೆ ಮೆಟ್ರೋ ಸ್ಟೇಷನ್ ಇದೆ. ಆ ಮೆಟ್ರೋ ಸ್ಟೇಷನಿಂದ ನಿಮಗೆ ಡಬಲ್ ಡೆಕ್ಕರ್ ಫ್ಲೇವರ್ ಸಿಗುತ್ತೆ. ಆ ಫ್ಲೇವರು ಹೇಗಿದೆ, ಎಷ್ಟು ಬೇಗ ನಾವು ಇಲ್ಲಿಂದ ನಾವು ಸಿಲ್ಕ್ ಬೋರ್ಡ್ನ ಪಾಸ್ ಮಾಡಬೇಕು, ಎಷ್ಟು ಬೇಗ ನಾವು ಸಿಲ್ಕ್ ಬೋರ್ಡ್ನ ನಾವು ರೀಚ್ ಆಗ್ಬೋದು, ಸಿಲ್ಕ್ ಬೋರ್ಡಿಂದ ನಾವು ಎಷ್ಟು ಬೇಗ ನಾವು ಹೋಗ್ಬೋದು, ಅದೊಂದು ದೊಡ್ಡ ಟಾಸ್ಕ್ ಇತ್ತು. ಯಾಕೆಂದರೆ ಫುಲ್ಲು ಟ್ರಾಫಿಕ್ಕು. ಸಿಲ್ಕ್ ಬೋರ್ಡು ಇಲ್ಲಿಂದ ನಾವು ರಾಮಕೃಷ್ಣ ಆಸ್ಪತ್ರೆ ಮತ್ತು ಆ ಸಿಗ್ನಲ್ಲಿಂದ ನಾವು ಸಿಲ್ಕ್ ಬೋರ್ಡ್ನ ರೀಚ್ ಆಗಬೇಕು ಅಂದರೆ ಏನೇ ಇಲ್ಲ ಅಂದರೆ ಒಂದು 40 to 45 ಮಿನಿಟ್ಸೇ ಅಲ್ಲಿ ಟ್ರಾಫಿಕ್ಕೇ ತೊಗೊಳ್ತಾ ಇತ್ತು. ಬಟ್ ಇವಾಗ ತುಂಬ ಒಳ್ಳೆ ಕೆಲಸ ಏನಾಗಿದೆ ಅಂತಂದರೆ ಡಬಲ್ ಡೆಕ್ಕರ್ ಫ್ಲೇವರ್ ಆಗಿದೆ. ತುಂಬ ಪೀಸ್ಫುಲ್ಲಾಗಿದೆ ನೋಡಿ. ಎಷ್ಟು ಜೀರೋ ಟ್ರಾಫಿಕ್ ಅಂತಲೇ ಹೇಳ್ಬೋದು. ಜೀರೋ ಅಂದರೆ ಜೀರೋ ಟ್ರಾಫಿಕ್ ಅಂತಲೇ ಹೇಳ್ಬೋದು. ಇದು ಹೇಗಿದೆ, ಎಷ್ಟು ನೀಟಾಗಿದೆ, ಎಷ್ಟು ಆರಾಮಾಗಿ ಖುಷಿಯಾಗಿ ನಾವು ವಿತಿನ್ 5 ಮಿನಿಟ್ಸಲ್ಲಿ ನಾವು ಸಿಲ್ಕ್ ಬೋರ್ಡ್ನ ರೀಚ್ ಆಗ್ಬೋದು ಅಥವಾ ಮುಂದೆ ಹೋಗ್ಬೋದು ಅನ್ನೋದಕ್ಕೆ ನಾನು ನಿಮಗೆ ಒಂದು ಉದಾಹರಣೆ ತೋರಿಸ್ತಾ ಇದ್ದೀನಿ. ಇನ್ನೇನಿಲ್ಲ, ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ದಂಗೆ ನಾವು ಡ್ಯೂಟಿ ಮುಗಿಸ್ಕೊಂಡು ನಾವು ಎಷ್ಟು ಬೇಗ ನಾವು ಮನೆಗೆ ರೀಚ್ ಆಗ್ತೀವಿ ಅನ್ನೋದಕ್ಕೆ ಇದನ್ನು ವಿಡಿಯೋನ ನೀವು ನೋಡಲೇಬೇಕು. ತುಂಬ ಪೀಸ್ಫುಲ್ಲಾಗಿದೆ, ಜೀರೋ ಟ್ರಾಫಿಕ್ ಆಗಿದೆ. ತುಂಬ ಈಗ ರೀಸೆಂಟಾಗಿ ಒಂದು 6 ಮಂತ್ ಆಯಿತು ಇದು ಫ್ಲೇವರ್ ಓಪನ್ ಆಗಿ. DK ಶಿವಕುಮಾರ್ ಅವರು ಬಂದು ಓಪನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ನ್ಯೂಸಲ್ಲಿ ನೀವು ನೋಡಿದ್ದೀರಾ. ಬೇರೆ ಇನ್ನೇನು ಹೇಳೋ ಅವಶ್ಯಕತೆ ಇರೋಲ್ಲ. ಬಟ್ ಏನಂತಂದರೆ ನನಗಂತೂ ತುಂಬ ಖುಷಿಯಾಗಿರೋದು ಅಂತಂದರೆ ವಿತಿನ್ 5 ಮಿನಿಟ್ಸ್, ಬೇರೆ ಏನಿಲ್ಲ, ವಿತಿನ್ 5 ಮಿನಿಟ್ಸಲ್ಲಿ ನಾವು ಸಿಲ್ಕ್ ಬೋರ್ಡ್ನ ನಾವು ರೀಚ್ ಮಾಡ್ಬೋದು. ಯಾವುದೇ ಜೀರೋ ಟ್ರಾಫಿಕ್ ಅದರಲ್ಲಿ ಕೂಡ, ಆಯಿತಾ. ಎಷ್ಟು ಖುಷಿ ಆಗ್ತಾಯಿದೆ ಅಂತಂದರೆ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ನೀವು ಯಾವುದೇ ಟೆನ್ಷನ್ ಇಲ್ದಂಗೆ ಡ್ಯೂಟಿ ಮುಗಿದ ತಕ್ಷಣವೇ ಎಷ್ಟು ಬೇಗ ನೀವು ಮನೆಗೆ ಸೇರ್ಕೊಳ್ತೀರ ಅಂತಂದರೆ ತುಂಬ ಬೇಗನೆ ಮನೆಗೆ ಸೇರ್ಕೊಳ್ತೀರ. ಅದರಲ್ಲಿ ಕೂಡ ನೀವು ಎಲೆಕ್ಟ್ರಾನಿಸಿಟಿ ಹೋಗ್ಬೇಕು ಅಂದ್ರೂ ಕೂಡ ಏನು ತಲೆಗೆಡಿಸ್ಕೊಳ್ದ ಹಾಗೆ ನೀವು ಇಲ್ಲಿಂದ ನೀವು ಸಿಲ್ಕ್ ಬೋರ್ಡ್ಗೆ ಈ ಡಬಲ್ ಡೆಕ್ಕರ್ ಫ್ಲೇವರ್ ಮೇಲೆ ಹೋಗ್ಬೋದು. ಅದರಿಂದ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಎಲೆಕ್ಟ್ರಾನಿಸಿಟಿ ಫ್ಲೇವರ್ ಸಿಗುತ್ತೆ. ವಿತಿನ್ ಇಲ್ಲಿಂದ 5 ನಿಮಿಷ ಸಿಲ್ಕ್ ಬೋರ್ಡ್ ಫ್ಲೇವರ್ ಕೆಳಗಡೆ ಇಳಿತೀರ. ಸೊ ಅಲ್ಲಿಂದ 5 to 10 ಮಿನಿಟ್ಸಲ್ಲಿ ನೀವು ಎಲೆಕ್ಟ್ರಾನಿಸಿಟಿ ಫ್ಲೇವರ್ನ ಇಳಿತೀರ. ಏನೇ ಇಲ್ಲ ಅಂದರೆ ನೀವು ಎಲೆಕ್ಟ್ರಾನಿಸಿಟಿಗೆ ಹೋಗೋದಕ್ಕೆ ಮಿನಿಮಮ್ ಒಂದು 1.5 hour ಇಲ್ಲ 2 hours ಒಳಗಡೆ ನೀವು ಎಲೆಕ್ಟ್ರಾನಿಸಿಟಿಗೆ ಹೋಗ್ಬೇಕಂದ್ರೆ ಒಂದು 2 hours, ಮಿನಿಮಮ್ 2 hours ಬೇಕಾಗಿತ್ತು. ಸೊ ಇವಾಗ ಆ 2 hours ಇಲ್ಲದ 2 hourಸಿಂದ ನೀವು ಮಿನಿಮಮ್ ಏನೇ ಇಲ್ಲ ಅಂದರೆ ಒಂದು 20 ಮಿನಿಟ್ಸಲ್ಲೇ ನೀವು ಎಲೆಕ್ಟ್ರಾನಿಸಿಟಿಯಲ್ಲಿ ಇರ್ತೀರ. ಅಷ್ಟು ಪೀಸ್ಫುಲ್ಲಾಗಿ ನೀವು ಅಷ್ಟು ಜೀರೋ ಟ್ರಾಫಿಕಲ್ಲಿ ನೀವು ಹೋಗ್ಬೋದು. ಅಷ್ಟು ಸ್ಪೆಸಿಲಿಟಿ ಇದೆ, ಅಷ್ಟು ಇಂಪ್ರೂವ್ಮೆಂಟ್ ಇದೆ. ಇನ್ನೇನು ಇನ್ನೊಂದು ವರ್ಷದ ಒಳಗಡೆ, ಒಂದು ವರ್ಷದೊಳಗಡೆ ಮೋಸ್ಟ್ಲಿ ಈ ಮೆಟ್ರೋನು ಕೂಡ ಸ್ಟಾರ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಆದಷ್ಟು ಬೇಗ ಮೆಟ್ರೋನು ಕೂಡ ಸ್ಟಾರ್ಟ್ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಇವಾಗ ಈ ಡಬಲ್ ಡೆಕ್ಕರ್ ನೋಡಿ, ನೀವೇ ನೋಡ್ತಾ ಇರ್ಬೋದು. ನಾನು ಕೂಡ ಸ್ಪೀಡ್ ಏನು ಹೋಗ್ತಾ ಇಲ್ಲ, ಏಕೆಂದರೆ ಸ್ಪೀಡ್ನ 40ಯಲ್ಲೇ ಮೇಂಟೈನ್ ಮಾಡಬೇಕಂತೆ ಫ್ಲೇವರ್ ಮೇಲೆಡೆ. ಅದು ನಮಗೂ ಒಳ್ಳೆಯದು. ಮುಂದ್ಗಡೆ ಹೋಗ್ತಾರವ್ರಿಗೆ, ಹಿಂದ್ಗಡೆ ಬರ್ತಾರವ್ರಿಗೂ ಕೂಡ ಒಳ್ಳೆಯದು, ನಮಗೂ ಕೂಡ ಒಳ್ಳೆಯದೇ. 40ಯಲ್ಲೇ ನೀವು ಕೂಡ 40 ಕಿಲೋಮೀಟ್ರಲ್ಲೇ ಮೇಂಟೈನ್ ಮಾಡಿ. ನೋಡಿ, ಎಲ್ಲರೂ ಸ್ಪೀಡಾಗಿ ಹೋಗ್ತಾ ಇದ್ದಾರೆ. ನಾನೇನು ಸ್ಪೀಡಾಗಿ ಏನು ಹೋಗ್ತಾ ಇಲ್ಲ. ನಾನು 35 to 40ಯಲ್ಲೇ ಮೇಂಟೈನ್ ಮಾಡ್ತಾಯಿದ್ದೀನಿ. ನೀವು ಕೂಡ 30 to 35, 40 ಒಳಗಡೆ ನೀವು ಮೇಂಟೈನ್ ಮಾಡಿ ಫ್ಲೇವರ್ ಮೇಲೆ. ಏನೂ ಅರ್ಜೆಂಟ್ ಏನಿಲ್ಲ. ಏಕೆಂದರೆ ಕೆಳಗಡೆ ಹೋದರೆ ನಿಮಗೆ ಆಲ್ಮೋಸ್ಟ್ ಒಂದು 45 ಮಿನಿಟ್ಸು ಅಲ್ಲೇ ಟೈಮ್ ವೇಸ್ಟ್ ಆಗ್ತಾಯಿತ್ತು. ನೀವು ಏನೂ ಇಲ್ಲ ರೀ, ನೀವು 30 to 40ಯಲ್ಲಿ ನೀವು ಹೋದ್ರೂ ಕೂಡ
ಕರೆಕ್ಟಾಗಿ 7 ಮಿನಿಟ್ಸಿಂದ 8 ಮಿನಿಟ್ಸ್ ಒಳಗಡೆ ನೀವು ಸಿಲ್ಕ್ ರೋಡು ಫ್ಲೇವರ್ ಕೆಳಗಡೆ ಇಳಿತೀರ. ಓಕೆನಾ. ನೀವು HSR ಲೇಔಟ್ ಹೋಗ್ಬೇಕಂದ್ರೂ ಅಷ್ಟೇ, ಹೊಸ ರಸ್ತೆ ಹೋಗ್ಬೇಕಂದ್ರೂ ಕೂಡ ಅಷ್ಟೇ. ಓಕೆನಾ. ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಇದು ಫಸ್ಟ್ ಟೈಮೇ ಹೋಗ್ತಾ ಇರೋದು. ಏಕೆಂದರೆ ಜೀರೋ ಟ್ರಾಫಿಕ್ ಇದೆ. ಸೊ ಏನಕ್ಕೆ ಸ್ಪೀಡ್ ಹೋಗಬೇಕು ಅಲ್ವಾ. 32-35 ಮಿನಿಟ್ಸ್ ಒಳಗಡೆ ನೀವು ಸ್ಪೀಡ್ ಮೇಂಟೈನ್ ಮಾಡಿ, ಅದು ನಿಮಗೂ ಒಳ್ಳೆಯದಾಗುತ್ತೆ. ಈ ಫ್ಲೇವರ್ ಅಂತಲ್ಲ, ಯಾವುದೇ ಫ್ಲೇವರ್ ಮೇಲೂ ಕೂಡ ನೀವು ಜೀರೋ ಟ್ರಾಫಿಕ್ ಇದೆ, ಏನು ಟ್ರಾಫಿಕ್ ಇಲ್ಲ ಅಂತ ಅಂದ್ಬಿಟ್ಟು ಹೆವಿ ಸ್ಪೀಡ್ ಹೋಗಬೇಡಿ. ತುಂಬ ವೀಡಿಯೋಗಳನ್ನ ನಾವು ನೋಡಿದ್ದೀವಿ, ಆ ಫ್ಲೇವರಿಂದ ಬಿದ್ದು ಎಲ್ಲ ಆಕ್ಸಿಡೆಂಟ್ಗಳೆಲ್ಲ ಆಗಿರೋದನ್ನು. ಅದರಿಂದ ನೀವು ತುಂಬ ಹುಷಾರಿಂದ ಗಾಡಿ ಓಡಿಸಿ. ಓಕೆನಾ. ನೋಡಿ, ಮುಂದುಗಡೆ ಇವಾಗ ತಾರು ಹೋಯ್ತಲ್ವ, ಅದನ್ನು ನಾನು ಓವರ್ಟೇಕ್ ಮಾಡ್ಬೋದಾಗಿತ್ತು. ಸೊ ಅವೆಲ್ಲ ಬೇಡ. ನಿಮ್ಮ ಒಂದು ಸೇಫ್ಟಿನ ನೀವು ಕಾಪಾಡ್ಕೋಬೇಕು. ನೋಡಿ, ಇವಾಗ ಇದು ಬಂತಲ್ಲ, ಇದು ಸಿಲ್ಕ್ ಬೋರ್ಡ್ ಸಿಗ್ನಲಿಂದ ಹಿಂಗೆ ಮೇಲ್ಗಡೆ ಹಿಂಗೆ ನಾವು ಜಾಯಿಂಟ್ ಆಗುತ್ತೆ ಅದು. ಯಾಕೆಂದರೆ ಅವರು ಟ್ರಾಫಿಕ್ನ ಕಂಟ್ರೋಲ್ ಮಾಡೋದಕ್ಕೆ ಅಲ್ಲಿಂದ ಜಾಯಿಂಟ್ ಕೊಟ್ಟಿದ್ದಾರೆ. ಸೊ ಇವಾಗ ಮುಂದೆ ಹೋದರೆ ನಮಗೆ ಈ ಕಡೆ ಲೆಫ್ಟಿಗೆ ಹೋದರೆ ಅದು HSR ಲೇಔಟ್ ಹೋಗುತ್ತೆ. ಇದು ಹೊಸ ರಸ್ತೆಗೆ ಜಾಯಿಂಟ್ ಆಗುತ್ತೆ ಸಿಲ್ಕ್ ಬೋರ್ಡ್ ಮೇಲೆ. ಸೊ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಫ್ಲೇವರ್ ಸಿಕ್ಬಿಡುತ್ತೆ, ಮತ್ತು ಇನ್ನೊಂದು ಫ್ಲೇವರ್ ಎಲೆಕ್ಟ್ರಾನಿಕ್ ಸಿಟಿ ಫ್ಲೇವರ್ ಸಿಕ್ಬಿಡುತ್ತೆ. ಈಸಿಯಾಗಿ ನೀವು ಆರಾಮಾಗಿ ಯಾವ ಟೆನ್ಷನ್ ಇಲ್ದಂಗೆ ನೀವು ಫ್ಲೇವರ್ ಹತ್ತಿದೆ ಅಂತಂದರೆ ಒಂದು 10 ಮಿನಿಟ್ಸಲ್ಲಿ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರ್ತೀರ. ವಿತಿನ್ 10 ಮಿನಿಟ್ಸಲ್ಲಿ ಇರ್ತೀರ ನೀವು. ಬಟ್ ಹೆವಿ ಸ್ಪೀಡ್ ಹೋಗಕ್ಕೆ ಹೋಗಬೇಡಿ ಫ್ಲೇವರ್ ಮೇಲೆ, ಅದು ನಿಮಗೆ ಒಳ್ಳೆಯದಾಗುತ್ತೆ. ಒಂದು ನಾರ್ಮಲ್ ಮೇಂಟೈನ್ ಮಾಡಿ, ಸ್ಪೀಡ್ ಏನು ಹೋಗಕ್ಕೆ ಹೋಗಬೇಡಿ. ಇದು ತುಂಬ ಪೀಸ್ಫುಲ್ಲಾಗಿದೆ. ಡಬಲ್ ಡಕ್ಕರ್ ಫ್ಲೇವರು ಒಳ್ಳೆಯದಾಗಲಿ, ತುಂಬ ಒಳ್ಳೆಯದಿದೆ. ತುಂಬ ಖುಷಿಯಾಯಿತು ಈ ಫ್ಲೇವರ್ ಮೇಲೆ ಬಂದಿದ್ದು ನನಗಂತೂ. ಈ ಜೀರೋ ಟ್ರಾಫಿಕಲ್ಲಿ ನಾನು ಬಂದಿದ್ದೀನಿ, ವಿತಿನ್ 7 to 8 ಮಿನಿಟ್ಸ್ ಒಳಗಡೆ ನಾನು ಬಂದಿದ್ದೀನಿ. ಅದು ಎಷ್ಟರಲ್ಲಿ ಬಂದಿದ್ದೀನಿ ಅಂದರೆ 30-35 ಇದರಲ್ಲಿ ಸ್ಪೀಡಲ್ಲಿ ಬಂದಿದ್ದೀನಿ. ಇನ್ನೇನಾದರೂ ಒಂದು 90 ಸ್ಪೀಡಲ್ಲಿ ಬಂದಿದ್ದರೆ ವಿತಿನ್ 5 ಮಿನಿಟ್ಸ್ ಬಿಫೋರ್ 5 ಮಿನಿಟ್ಸಲ್ಲೇ ಬಂದುಬಿಡ್ತಾಯಿದೆ ಅನಿಸುತ್ತೆ ಮೋಸ್ಟ್ಲಿ ನನಗನ್ಸಿದ್ದು. ಸೊ ಯಾರೂ ಆ ಸ್ಪೀಡಲ್ಲಿ ಏನೂ ಬರೋಕ್ಕೆ ಹೋಗಬೇಡಿ. ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರೂ ಸ್ಪೀಡನ್ನ ಕಂಟ್ರೋಲ್ ಮಾಡಿಕೊಂಡು ಮೇಂಟೈನ್ ಮಾಡಿ. ನಿಮಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ. ಸೊ ನೀವು ಈ ಫ್ಲೇವರ್ ಮೇಲೆ ಓಡಾಡಿ.